ಧನಲಕ್ಷ್ಮಿ ಅಂದ್ರೆ ನೀವೇ ತಾನೇ? ಕಾಂತಮ್ಮನವ್ರೆ, ನೀವು ನಕ್ರೆ ನಮ್ಮ ಮನೆಯೆಲ್ಲ ಸಕ್ರೆ. ಇನ್ನು ಒಂದೇ ಒಂದು ತಿಂಗಳು ಟೈಮ್ ಕೊಡಿ, ಎಲ್ಲ ತೀರ್ಸ್ಬಿಡ್ತೀನಿ. ತೆಗಿಯಪ್ಪ, ಹಿಂಗ್ ಹೇಳಿನೇ ಸಾಗ್ ಹಾಕ್ತೀಯ ನೋಡು. ನಿನ್ನ ಮುಖ ನೋಡ್ಕೊಂಡು 1 ವಾರ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿಯೇ ದುಡ್ಡು ಹೊಂದಿಸಿದ್ರೆ ಸರಿ, ಇಲ್ಲ ಅಂದ್ರೆ ಒಳಗ್ ನುಗ್ಗಿ ಮನೆಯಲ್ಲಿರೋ ಸಾಮಾನೆಲ್ಲ ಆಚೆ ಹಾಕ್ತೀನಿ ಅಷ್ಟೇ. ಆಯ್ತು ಕಾಂತಮ್ಮ. ಸಾವಿರ ಸಲ ಹೇಳಿದ್ದೀನಿ, ನನಗೆ ಹೇಳ್ದೆ ಸಾಲ ಮಾಡಿ ಮರ್ಯಾದೆ ಕಳಿಬೇಡ ಅಂತ. ಕೇಳ್ತೀಯ ನನ್ನ ಮಾತನ್ನ? ನಿನ್ ಪ್ರಿಸ್ಟೀಜೇ ಜಾಸ್ತಿ ಆಗೋಯ್ತ ನಮ್ಮ ನಿಂಗೆ. ಬಡ್ಡಿ ಕಟ್ಟು ಅಂತ ದುಡ್ಡು ಕೊಟ್ಟಿದ್ನಲ್ಲ, ಯಾಕೆ ಕಟ್ಟಿಲ್ಲ? ಮನೆಯೆಲ್ಲ ಡೆಕೋರೇಷನ್ ಮಾಡ್ಬೇಕಿತ್ತಲ್ಲ, ಬಳಸ್ಕೊಂಡ ಕಣೋ. ದುಡ್ಡು ಏನ್ ಪುಕ್ಸಟ್ಟೆ ಬರುತ್ತಾ? ಏನ್ ಅಮೆರಿಕದ ಅಧ್ಯಕ್ಷ ಬರ್ತಾನೆ ಅಂತ ಡೆಕೋರೇಷನ್ ಮಾಡಿದ್ಯಾ? ಇದ್ದಂಗಿದ್ರೆ ಏನ್ ಮುಳುಗ್ ಹೋಗ್ತಿತ್ತು? ಒಂದ್ ದೊಡ್ಡ ಮನೆ ಸಂಬಂಧ ತಪ್ಪೋಗ್ತಿತ್ತು. ನಿನ್ ಡೆಕೋರೇಷನ್ ಗಲಾಟೆಲಿ ಈ ಹಾಳ ಡಾಕ್ಯುಮೆಂಟ್ಸ್ ಎಲ್ಲ ಹೋಯ್ತು. ಯಾಕೋ ಚಿನ್ನರಿ ಕೋಪ ಮಾಡ್ಕೋತೀಯಾ? ಮನೆ ಚೆನ್ನಾಗಿ ಕಾಣ್ಬೇಕು ಅನ್ನೋದು ತಪ್ಪೇನೋ? ತಪ್ಪಲ್ಲಮ್ಮ, ಆದ್ರೆ ಸಾಲ ಮಾಡಿ ತುಪ್ಪ ತಿನ್ನೋ ತಪ್ಪು. ನಮ್ ಯೋಗ್ಯತೆಗೆ ಸಾಲ ತೀರ್ಸೋದಿರ್ಲಿ, ಅದ್ರ ಬಡ್ಡಿನೇ ಕಟ್ಟಕ್ಕಾಗ್ತಿಲ್ಲ. ಹಳೆ ಚೀಟಿ, ಕಾಂತಮ್ಮನ ಬಡ್ಡಿ, ಕಾರ್ ಲೋನ್ ತೀರಿಸಿ ಮನೆಗೆ ರೇಷನ್ ತಂದು ಹಾಕೋ ಹೊತ್ತಿಗೆ ನನ್ ಜೀವ ಗಂಟ್ಲಿಗೆ ಬಂದಿರುತ್ತೆ. ಅದ್ ಸಾಲದು ಅಂತ ಕೊಟ್ಟಿರೋ ದುಡ್ಡನ್ನೆಲ್ಲ ಬಳಸ್ಕೊಂಡು ಅವರು ಮನೆಗೆ ಬಾಗ್ಲಿಗೆ ಬರೋ ಹಂಗ್ ಮಾಡ್ತೀಯ. ಇಂಥ ಸಂಪತ್ಗೆ ಈ ನಿನ್ ಪ್ರಿಸ್ಟೀಜು, ಈ ಕಿತ್ತೋ ಡೆಕೋರೇಷನ್ ಬೇರೆ ಕೇಡು. ಇದ್ರ ಮಧ್ಯೆ ಊರವ್ರ ಮುಂದೆ ನಮ್ ದೊಡ್ಡಕ್ಕೆ ಪ್ರದರ್ಶನ ಬೇರೆ ಕೇಡ್ ನಿನ್ಗೆ. ಇನ್ನೊಂದ್ಸಲಿ ಹೊಗಳಿಸ್ಕೊಳ್ಳೋದು, ಅಟ್ಟಕ್ಕೆರ್ಸೋದು ಮಾಡು, ಇದೆ ನೀನು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.